ಇದೆ ಸ್ನೇಹಿತರೆ, ನಿಮಗೊಂದು ಡೌಟ್ ಬಂದಿರುತ್ತೆ, ಶಂಕರಾಚಾರ್ಯರು ಪ್ರಯಾಗ್ರಾಜಲ್ಲೇ ಏನಕ್ಕೆ ಮೇಳನ ಆಚರಿಸಬೇಕಿತ್ತು, ಸನಾತನ ಸಂಭ್ರಮವನ್ನ ಎತ್ತಿ ಹಿಡಿಬೇಕಿತ್ತು ಅಂತ ನಿಮ್ಮಲ್ಲಿ ಪ್ರಶ್ನೆ ಮೂಡಿರುತ್ತೆ. ಅದಕ್ಕೆ ಉತ್ತರ ಏನಂದ್ರೆ ಸ್ನೇಹಿತರೆ, ಪ್ರಯಾಗ್ರಾಜಲ್ಲಿ ಮಾತ್ರ ತ್ರಿವೇಣಿ ಸಂಗಮವಾಗೋದು. ತ್ರಿವೇಣಿ ಅಂದ್ರೆ ಈಗ ಬ್ರಹ್ಮನ್ನ ಆರಾಧಿಸೋರು ಕೆಲವು ಪಂಗಡಗಳಿವೆ, ಇನ್ನು ವಿಷ್ಣುನ ಆರಾಧಿಸೋರು ಇನ್ನು ಕೆಲವು ಪಂಗಡಗಳಿವೆ, ಇನ್ನು ಶಿವನ್ನ ಪೂಜಿಸೋರು ಇನ್ನು ಪಂಗಡಗಳಿವೆ. ಇವರನ್ನೆಲ್ಲ ಒಟ್ಟಿಗೆ ಸೇರಿಸಿ ಹಿಂದೂ ಧರ್ಮವನ್ನ ಬಲಿಷ್ಠವಾಗಿ ಮಾಡಬೇಕು ಅನ್ನೋದು ಶಂಕರಾಚಾರ್ಯರ ಕನಸಾಗಿರುತ್ತೆ ಮತ್ತು ಗುರಿಯಾಗಿರುತ್ತೆ. ವಾವ್, ಎಂತ ಅದ್ಭುತವಾದ ಕಲ್ಪನೆ ನೋಡಿ. ಈಗ ಅವ್ರು ಹೇಳಿರೋ ಪ್ರಕಾರ, ಅವರ ಮೈಂಡ್ ಸೆಟ್ನ ಪ್ರಕಾರ ವಿಷ್ಣು ಆರಾಧಕರು ಬರಬೇಕು ಇಲ್ಲಿಗೆ, ಶಿವನ ಆರಾಧಕರು ಬರಬೇಕು, ಬ್ರಹ್ಮನ ಆರಾಧಕರು ಬರಬೇಕು, ಎಲ್ಲರೂ ಬಂದು ಒಟ್ಟುಗೂಡಿ ಧರ್ಮವನ್ನ ಉಳಿಸೋದು ಒಂದೇ ಕಾರ್ಯವಾಗಿತ್ತು. ವಾವ್ 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 ವಾವ್. ಆಮೇಲೆ ಶಂಕರಾಚಾರ್ಯರು ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ, ನಾಗಾ ಸಾಧುಗಳನ್ನ ಉದ್ಭವಿಸ್ತಾರೆ. ಬರೀ ಹಿಂದೂ ಧರ್ಮ ಉಳಿಲಿಕ್ಕೆ ಏನು ಬೇಕು, ಬರೀ ಶಾಸ್ತ್ರ ಬಂದೇ ಸಾಲೋದಿಲ್ಲ, ಶಸ್ತ್ರವು ಅವಶ್ಯಕತೆ ಇದೆ ಎನ್ನುವುದನ್ನ ಬೋಧಿಸ್ತಾರೆ ಶಂಕರಾಚಾರ್ಯರು. ವಾವ್, ಅಮೇಜಿಂಗ್. ಬಾಯ್. ನನಗೆ ತಿಳಿದ ಮಟ್ಟಿಗೆ ಸಂಪೂರ್ಣವಾಗಿ ಕುಂಭಮೇಳದ ಮಾಹಿತಿನ ನಿಮಗೆ ತಿಳಿಸಿದ್ದೀನಿ ಅಂತ ಅನ್ಕೋತೀನಿ. ಬಾಯ್, ಥ್ಯಾಂಕ್ ಯು ಸೋ ಮಚ್.